ಸ್ವಪಕ್ಷನ ಅಥವಾ ಬೇರೆ ಪಕ್ಷದವರು ಪಿತೂರಿ ಮಾಡಿ ಸಂಸ್ಥೆಯ ಹೆಸರನ್ನು ಹಾಳು ಮಾಡಬೇಕು, ಮತ್ತೆ ಅವರ ರಾಜಕೀಯ ನಿವೃತ್ತಿಯನ್ನು ಹಾಳು ಮಾಡಬೇಕು, ಅವ್ರ ಜೀವನ ಶೈಲಿಯನ್ನು ಹಾಳು ಮಾಡಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಮುಂದಿನ ದಿನದಲ್ಲಿ ಅವರು ರಾಜ್ಯದ ಸಿಎಂ ಆಗ್ತಾರೆ ಅಂತ ತಿಳಿದು ಅವ್ರನ್ನ ಈ ರಾಜಕೀಯ ಕುತಂತ್ರದಿಂದ ಅವ್ರನ್ನ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಮಾಡ್ತವ್ರೆ. ಈ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಅದೇ ರೀತಿ ಗಾಂಧಿ ತತ್ವದಲ್ಲೇ ಸರಳ ಸಜ್ಜನಿಕೆಯ ಅವ್ರ ಕೈಯಲ್ಲಿ ಯಾವುದೇ ಒಂದು ಕಪ್ಪು ಚಿಕ್ಕಿ ಬರೋದಂಗೆ ಜೀವನ ಶೈಲಿ ಮಾಡ್ತಾ ಬರ್ತಾವ್ರೆ. 7 ವರ್ಷ ಅಧ್ಯಕ್ಷರಾಗಿ ಅಧಿಕಾರ ತಗೊಂಡಿದ್ದಾರಂತ ಇತಿಹಾಸ ಕೂಡ ಇದೆ. ಈಗಿರುವಾಗ ಅವರ ಪಕ್ಷನೇ ಗುರುತಿಸಿ ಅವರಿಗೆ ಸಿಎಂ ಮಾಡಬೇಕು ಅಂತ ಹೊರಟಿದೆ. ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅವರ ತಂದೆ ಗಂಗಾಧರನವರ ಕಾಲದಿಂದಲೂ ಸುಮಾರು 70 ವರ್ಷಗಳಿಂದಲೂ ಶಿಕ್ಷಣ ಸಂಸ್ಥೆಯನ್ನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾವ್ರೆ. ಆ ಸಂಸ್ಥೆಯಲ್ಲಿ ಲಕ್ಷಾಂತರ ಮಕ್ಕಳುಗಳು, ದೀನ ದಲಿತರ ಮಕ್ಕಳುಗಳು, ಬಡವರ ಮಕ್ಕಳು, ಎಲ್ಲ ಸಮುದಾಯದ ಮಕ್ಕಳುಗಳು ಶಿಕ್ಷಣ ಪಡೆದು ಉನ್ನತ ವ್ಯಾಸಂಗ ಮಾಡಿ ಎಲ್ಲ ಉನ್ನತ ಹುದ್ದೆಗಳಲ್ಲೂ ಅಲಂಕಾರ ಮಾಡಿ ಜೀವನ ನಡೆಸ್ಕೊಂಡು ಬರ್ತಾರಂಥ ಸಂಸ್ಥೆಯಾಗಿದೆ. ಈಗಿರುವಾಗ ಕೆಲವು ಸ್ವಪಕ್ಷನ ಅಥವಾ ಬೇರೆ ಪಕ್ಷದವರು ಪಿತೂರಿ ಮಾಡಿ ಅವರ ಸಂಸ್ಥೆಯ ಹೆಸರನ್ನು ಹಾಳು ಮಾಡಬೇಕು, ಮತ್ತು ಅವರ ರಾಜಕೀಯ ನಿವೃತ್ತಿಯನ್ನು ಹಾಳು ಮಾಡಬೇಕು, ಅವ್ರ ಜೀವನ ಶೈಲಿನೂ ಹಾಳು ಮಾಡ್ಕೋಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಕೆಲವು ಪಟ್ಟಭದ್ರ ಶಕ್ತಿಗಳು ಅವ್ರನ್ನ ಎದುರಿಸೋ ಮಟ್ಟಕ್ಕೆ ಮುಂದಿನ ದಿನದಲ್ಲಿ ಅವರು ರಾಜ್ಯದ ಸಿಎಂ ಆಗ್ತಾರೆ ಅಂತ ತಿಳಿದು ಅವ್ರನ್ನ ಈ ರಾಜಕೀಯ ಕುತಂತ್ರದಿಂದ ಅವ್ರನ್ನ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಮಾಡ್ತವ್ರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾಕೆಂದ್ರೆ ಈ ಪಕ್ಷ ಅವ್ರ ಹಿಂದೆ ಗಾಂಧಿ ಇದ್ದಂಥ ಕಾಲದಲ್ಲಿ ಗಾಂಧಿ ಅನುಯಾಯಿ ಆಗಿದ್ದಂಥವ್ರು ಅವ್ರ ತಂದೆ. ಈ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಅದೇ ರೀತಿ ಗಾಂಧಿ ತತ್ವದಲ್ಲೇ ಸರಳ ಸಜ್ಜನಿಕೆಯ ಅವ್ರ ಕೈಯಲ್ಲಿ ಯಾವುದೇ ಒಂದು ಕಪ್ಪು ಚಿಕ್ಕಿ ಬರದಂಗೆ ಜೀವನ ಶೈಲಿ ಮಾಡ್ಕೊ ಬರ್ತಾವ್ರೆ. ಈಗಿರುವಾಗ ಅವ್ರ ರಾಜಕೀಯ ಜೀವನ ನಿವೃತ್ತಿ ಮಾಡಬೇಕು ಅಂತ ಹೇಳಿ ಅವರ ಮುಂದಿನ ದಿನದಲ್ಲಿ ಈ ಅವರ ಪಕ್ಷದ ಸಿಪಾಯಿಯಾಗಿ 7 ವರ್ಷ ಅಧ್ಯಕ್ಷರಾಗಿ ಅಧಿಕಾರ ತಗೊಬಂದಿದ್ದಾರಂತ ಇತಿಹಾಸ ಕೂಡ ಇದೆ. ಈಗಿರುವಾಗ ಅವ್ರನ್ನ ಪಕ್ಷನೇ ಗುರುತಿಸಿ ಅವ್ರಿಗೆ ಸಿಎಂ ಮಾಡಬೇಕು ಅಂತ ಹೊರಟಿದೆ. ಈಗ ಇವೆಲ್ಲ ತಿಳಿದಂಥ ಪಟ್ಟಭದ್ರ ಹಿತಾಸಕ್ತಿಗಳು ಅವ್ರನ್ನ ಕಪ್ಪು ಚಿಕ್ಕಿ ಬರಬೇಕು ಅಂತ ಮಾಡಿ ಅವ್ರನ್ನ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಈ ರೀತಿ ಪಿತೂರಿ ಮಾಡಿ ಇಡಿ ಅವರಿಂದ ಮಾಡಿಸ್ತವ್ರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವ್ರ ಸಮುದಾಯ ಕೂಡ ನಾವೆಲ್ಲ ಸಮುದಾಯ ಕೂಡ ಅವ್ರ ಜೊತೆ ನಾವಿದ್ದೀವಿ, ಅವ್ರ ಕೈ ಬಲಪಡಿಸ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ಎದುರುವಂಥ ಮಾತೇ ಇಲ್ಲ, ಎದುರೋದೂ ಇಲ್ಲ, ಎದುರಿಸುವಂಥ ಮಾತೇ ಇಲ್ಲ. ನಾವ್ಯಾರು ಅವ್ರ ಜೊತೆಲಿ ಇರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮುಂದೆ ಇಡಿ ಮತ್ತು ಬೇರೆ IT ಗಿಟಿಯಿಂದ ಇದೇ ರೀತಿ ಎದುರಿಸೋದೇ ಆಗೋದಾದರೆ, ಯಾಕೆ ಬೇರೆ ಸಮುದಾಯಗಳಿಲ್ವ ಎದುರಿಸೋಕ್ಕೆ? ಈ ದಲಿತ ಸಮುದಾಯನೇ ಆಗಬೇಕಾಗುತ್ತಾ? ಇನ್ನು ಮುಂದಿನ ದಿನದಲ್ಲಿ ಈ ರೀತಿ ಏನಾರು ಆಯಿತು ಅಂದರೆ ಉಗ್ರ ಹೋರಾಟ, ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆನ ಕೊಡೋಕೆ ನಾನು ಇಷ್ಟಪಡ್ತೀನಿ. ನ್ಯೂಸ್ 42 ಕನ್ನಡ.